ಭಸ್ಮ ಮಾಡೋದು ಸುಡೋದು ಇನ್ನ ನಿಜಾಮರ ಕಾಲದಾಗಿತ್ತು. ಇವತ್ತು ಈ ಕಾಲದಾಗಲ್ಲ. ಈ ಕಾಲ ಧರ್ಮ ಆಚಾರ ಈಚಾರ ಪಕ್ಷ ಸಿಸ್ಟಮ್ ಸರ್ಕಾರ ಆಡಳಿತದ ಶಾಸಕರು ನಾವ್ ಯಾಕೆ ಮಾತಾಡ್ಬೇಕಂತ ಕಲ್ಪನೆ ಇರ್ಬೇಕಂತ ನಾವು ಬಹಳಷ್ಟು ಹೇಳ್ಬೇಕಾಗ್ತದೆ. ನೀವು ಬಹಳಷ್ಟು ನೋಡಿಲ್ಲಿರಂತ ಶಾಸಕರನ್ನ ಅಧಿವೇಶನದಲ್ಲಿ ಯಾಕೆ ಮಾತಾಡಿದ, ಇವತ್ತು ಬಳ್ಳಾರಿಯಲ್ಲಿ ಯಾಕೆ ಮಾತಾಡ್ದ, ಇವತ್ತಿರಂತ ಸರ್ಕಾರ ಆ ಶಾಸಕರು ಕೊಡಂತ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮನೆಗೆ ಬಂದು ಹೇಳ್ತಾ ಇದ್ದಾನ, ಉಪ ಮುಖ್ಯಮಂತ್ರಿ ಮನೆಗೆ ಬಂದು ಹೇಳ್ತಾರೆ. ಬಂಧುಗಳೇ ತಾವೆಲ್ಲರೂ ಇಲ್ಲಿ ಬಂದಂತ ಯುವಕರು ನೀವು ಮನಸ್ಸು ಮಾಡಿದ್ರೆ ಎಲ್ಲಾ ಬದಲಾವಣೆ ಆಗ್ತೈತಿ. ನೀವು ಮನಸ್ಸು ಮಾಡಿದ್ರೆ ರಾಜ್ಯ ಬದಲಾವಣೆ ಆಗ್ತೈತಿ. ನೀವು ಮನಸ್ಸು ಮಾಡಿದ್ರೆ ಬಳ್ಳಾರಿ ಜಿಲ್ಲೆನ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳ್ಬೇಕಾಗ್ತೈತಿ. ಇವತ್ತು ಆ ಕನಸು ನೀವು ಇಟ್ಕೋಬೇಕು, ಆ ಸಂಕಲ್ಪ ನಾವು ಮಾಡ್ಬೇಕು. ಇವತ್ತು ಆಡಳಿತ ಮಾಡಂತ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ನಾಳೆ ಬರಂತ ಚುನಾವಣೆಗಳು ಏನಿದಾವಲ್ಲ, ಇವತ್ತು ನಮಗೆ ಕೊಡಂತ ಚಿತ್ರಹಿಂಸೆ, ನಮಗೆ ಕೊಡಂತ FIR, ನಮಗೆ ಕೊಡಂತ ಕಿರಿಕಿರಿನ ನಾವೆಲ್ಲರೂ ತಿಳ್ಕೊಂಡು ಕಾಸು 28 ನಡೆದಂತ ಚುನಾವಣೆಯಲ್ಲಿ ಕೂಡ ಬಂದಂತ ನಾವು ಯಾರು ಸಿಕ್ಕಾರಲ್ಲ ಅದಾವ. ಇವತ್ತಿರಂತ ಶಾಸಕರು ಬುದ್ಧಿ ಕಲಿಸ್ಬೇಕಂದ್ರೆ, ಇವತ್ತಿರಂತ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಂದ್ರೆ ತಾವೆಲ್ಲರೂ ಸಂಕಲ್ಪ ಮಾಡಿ ಹೋಗ್ಬೇಕು, ಸಂಕಲ್ಪ ಮಾಡಿ ಕೂಡ್ಬೇಕು. ನಾವು ಮುಂದಿನ ಚುನಾವಣೆ ನಿಮ್ಮನ್ನು ಸೋಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ, ನಮ್ಮ ಸರ್ಕಾರ ಬಂದೇ ಬರ್ತೈತೆ ಅಂತ ನಾವೇನು ಸಂಕಲ್ಪ ಮಾಡಲೆ ಒಂದ್ ದೇವ್ರಿಗೆ ಹೋಗ್ತು. ನಾವು ನಮ್ಗೆ ಒಳ್ಳೇದಾಗ್ಬೇಕು, ನಮ್ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು, ನಾವು ಚೆನ್ನಾಗಿರ್ಬೇಕಂತ ಏನು ಬಯಸ್ತೀವಿ. ನಾವು ಕೂಡ ಏನಾಗ್ಬೇಕಂದ್ರೆ ನಮ್ ಸರ್ಕಾರ ಬರ್ಬೇಕಂತ ಇವತ್ತು ತಾವೆಲ್ಲರೂ ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು. ಮುಂದಿನ ದಿನದಲ್ಲಿ ಬಳ್ಳಾರಿ ಜಿಲ್ಲಾ ಬಹಳಷ್ಟು ಬದಲಾವಣೆ ಐತಿ. ಹೋದ ಕಾಲ 23 ಕಾಲ ಹೋಯ್ತಿ, 28 ಕಾಲದಲ್ಲಿ ನಮ್ಮ ಸರ್ಕಾರ ಬರ್ತೈತಿ. ನಮ್ಮ ಕಾರ್ಯಕರ್ತರಿಗೆ ನಮ್ಮ ಲೀಡರ್ಸ್ಗೆ ಪ್ರಾಮಾಣಿಕವಾಗಿ ನ್ಯಾಯ ಸಿಗಂತ ಕೆಲಸ ಮಾಡ್ತೈತಿ.